ಮಿತ್ರರೇ ನಮಸ್ಕಾರ. ರಘುಟೆಕ್ ಚಾನಲ್‌ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಟೈಮ್ ಬಾಂಡನ್ನು ಹೇಗೆ ಮಾಡ್ಕೊಳ್ಳೋದು ಅಥವಾ ಹೇಗೆ ಆ್ಯಡ್ ಮಾಡೋದು HRMS 2.0ದಲ್ಲಿ ಅನ್ನೋವಂಥದ್ದು ನೋಡೋಣ. ಭಾಳ ಜನ ವೀಕ್ಷಕರು ಕಮೆಂಟಲ್ಲಿ ಮಾಡಿದ್ದೀರಾ ಟೈಮ್ ಬಾಂಡ್ ಬಗ್ಗೆ ತಿಳಿಸ್ಕೊಡಿ ಅಂತ. ಆ ಉದ್ದೇಶದಿಂದ ನಾನಿವತ್ತು ಟೈಮ್ ಬಾಂಡನ್ನು ಹೇಗೆ ಇಲ್ಲಿ ಆ್ಯಡ್ ಮಾಡೋದು ಅನ್ನೋವಂಥದ್ದನ್ನು ನೋಡೋಣ. ಮೊದಲನೇದಾಗಿ ನೀವು ಇಲ್ಲಿ ಟೈಮ್ ಬಾಂಡ್ ಮ್ಯಾನೇಜ್ಮೆಂಟ್ ಅಂತ ಇದೆ, ಪ್ರಮೋಷನ್ ಮ್ಯಾನೇಜ್ಮೆಂಟ್ ಅಂತ ಇದೆ ನೋಡಿ. ಪ್ರಮೋಷನ್ ಮ್ಯಾನೇಜ್ಮೆಂಟಲ್ಲಿ ಅಲ್ಲಿ ಟೈಮ್ ಬಾಂಡ್ ಅಂತ ಇದೆ ನೋಡಿರಿ, ಅಲ್ಲಿ ಬಂದುಬಿಟ್ಟು ನೀವು ಅಲ್ಲಿ ಟೈಮ್ ಬಾಂಡ್ ಆರ್ಡರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೊದಲನೇದಾಗಿ ಟೈಮ್ ಬಾಂಡ್ ಆರ್ಡರ್ನೇ ನೀವು ಕ್ಲಿಕ್ ಮಾಡ್ಕೋಬೇಕು. ಅದನ್ನು ಮೊದಲನೇ ಆಪ್ಷನ್ ಏನಿದೆಯೋ ಅದನ್ನೇ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡ್ಕೊಂಡಾಗ ನಮ್ಮಲ್ಲಿ ಯಾರ್ಯಾರಿಗೆ ಎಲಿಜಿಬಿಲಿಟಿ ಇದೆಯೋ, ನಮ್ಮ ಆ ಆಫೀಸ್ ಆಗಿರ್ಬೋದು ಅಥವಾ ಸ್ಕೂಲ್ ಆಗಿರ್ಬೋದು, ಅದರಲ್ಲಿ ಯಾರಿಗೆ ಎಲಿಜಿಬಿಲಿಟಿ ಇದೆಯೋ ಟೈಮ್ ಬಾಂಡ್ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಮಾತ್ರ ಅದು ಶೋ ಆಗುತ್ತೆ. ಇನ್ನು ಉಳಿದವರಿಗೆ ಶೋ ಆಗೋದಿಲ್ಲ. ಅದನ್ನು ಸಸ್ಪೆನ್ಷನ್ ಇದ್ರೂ ಕೂಡ, ಅಂದರೆ ಸಸ್ಪೆಂಡ್ ಆಗಿದ್ರೂ ಕೂಡ ಅವ್ರದ್ದು ಕೂಡ ಇಲ್ಲಿ ತೋರಿಸುತ್ತೆ. ನಮಗೆ ಬಿಲ್ ಮಾಡುವಾಗ ಅದು ಗೊತ್ತಾಗಿರಬೇಕು ಯಾರು ಸಸ್ಪೆನ್ಷನಲ್ಲಿದ್ದಾರೆ ಅಂತ. ಅದನ್ನು ನೀವು ರಿವೋಕ್ ಮಾಡ್ಕೊಂಡ್ಮೇಲೆ ಮಾಡ್ಕೋಬೇಕಾಗುತ್ತೆ. ರಿವೋಕ್ ಮಾಡ್ಕೊಳ್ಳೋದು ಹೇಗೆ ಅನ್ನೋವಂಥದ್ದನ್ನು ನಾನು ಇದೇ ಚಾನಲಲ್ಲಿ ತೋರಿಸ್ಕೊಡ್ತೀನಿ. ಅದನ್ನು ನೀವು ಫಾಲೋ ಮಾಡಿ. ಈಗ ಯಾರಿಗೆ ಎಲಿಜಿಬಿಲಿಟಿ ಇದ್ದಾರೋ ಅವರಿಗೆ ನಾವು ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನೋಡಿ. ಇದು ನಾವು ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಾವು ಯಾರಿಗೆ ಎಲಿಜಿಬಿಲಿಟಿ ಅಂತ ಅಂದ್ಕೊಂಡಿದ್ವೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ್ದು ಆದಮೇಲೆ ನೀವು ಮತ್ತೆ ಏನು ಮಾಡಿ ಅಂತ ಹೇಳಿದ್ರೆ, ಅಲ್ಲಿ ಮೇಲ್ಗಡೆ ರೈಟ್ ಸೈಡಲ್ಲಿ ಆ್ಯಡ್ ಫೈಲ್ ಅಂತ ಇದೆ ನೋಡಿ. ಆ ಆ್ಯಡ್ ಫೈಲ್ ಮಾಡಿದರೆ ನಮಗೆ ಫೈಲ್ ಇದನ್ನು ಮಾಡ್ತೀವಲ್ಲ, ಇದು ಬರುತ್ತೆ. ರೆಫರೆನ್ಸ್ ಡಾಕ್ಯುಮೆಂಟ್ ಡೀಟೇಲ್ಸು, ಇದನ್ನು ಆರ್ಡರ್ ನಂಬರನ್ನ ಮಾಡಿದಾದ್ಮೇಲೆ ನಮಗೆ ಇದನ್ನು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಇದು ಬರುತ್ತೆ. ಇದನ್ನು ಕೂಡ ನೀವು ಮುಂದೆ ಹೋಗ್ತಾ ಇರಿ. ಇದನ್ನು ಇಲ್ಲಿ ಬರುವಂಥವು ಎಲ್ಲವನ್ನೂ ಕೂಡ ಮಾಡಿ, ನೀವು FAEL ಅನ್ನು ಮಾಡಿದ್ದಾಗಿದ್ರೆ ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ. ಅದೇ ರೀತಿಯಾಗಿ ಇದನ್ನು ಮಾಡೋದು ಸೇಮ್ ಎಲ್ಲವಕ್ಕೂ ಕೂಡ ಒಂದೇ ರೀತಿ. ಇದನ್ನು ಮತ್ತೆ ನಿಧಾನಕ್ಕೆ ನೀವು ಮಾಡ್ಕೋಬೇಕು. ಅದು ಇನ್ನೊಂದು ವಿಡಿಯೋದಲ್ಲಿದೆ, ಅದನ್ನು ನೀವು ನೋಡ್ಕೊಂಡು ಮಾಡ್ಬೋದು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಈ ಸ್ಟೆಪ್ಪನ್ನು ನೀವು ನೋಡಬೇಕಾಗುತ್ತೆ. ಇಲ್ಲಿ ಆಲ್ರೆಡಿ ಇರ್ತಕ್ಕಂತಹ ಅವರ ಬೇಸಿಕ್ಕು ಮತ್ತು ಪೇ ಸ್ಕೇಲು ಅದನ್ನು ನೀವು ಗಮನಿಸಬೇಕು. ಬಹಳಷ್ಟು ಜನ ಅದನ್ನು ಗಮನಿಸೋದಿಲ್ಲ. ಮತ್ತು ಅದು ಎರಡೆರಡು ಇನ್ಕ್ರಿಮೆಂಟ್ ಬಂದಿರುತ್ತೆ ಅಥವಾ ಬೇರೆ ಇನ್ನೇನೋ ಪ್ರಾಬ್ಲಮ್ಗಳು ಬಂದಿರುತ್ತೆ. ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಇಲ್ಲೇ ಎಲ್ಲವೂ ಕೂಡ ಆಲ್ರೆಡಿ ಇರೋವಂಥದ್ದನ್ನು ಪ್ರೀವಿಯಸ್ ಏನು ಇದೆಯೋ ಅವ್ರದ್ದು ಎಂಪ್ಲಾಯ್ ಡೀಟೇಲ್ಸು, ಅದರಲ್ಲಿ ಬೇಸಿಕ್ಕು ಮತ್ತು ಪೇ ಸ್ಕೇಲ್ ಎರಡನ್ನೂ ಕೂಡ ಪ್ರೆಸೆಂಟ್ ಇರೋವಂಥದ್ದು ಎಕ್ಸಿಸ್ಟಿಂಗ್ ಪೇ ಸ್ಕೇಲನ್ನು ನೀವು ನೋಡ್ಕೋಬೇಕಾಗುತ್ತೆ. ನೋಡ್ಕೊಂಡಾದ್ಮೇಲೆ ಇಲ್ಲಿ ಬಂದುಬಿಟ್ಟು ನೀವು ಸ್ಕೇಲನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮಗೆ ಸ್ಕೇಲ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇದೆ. ಸ್ಕೇಲ್ ಏನಾದರೂ ಚೇಂಜ್ ಆಗಿದ್ರೆ ಅದು ಕೊಡುತ್ತೆ. ಅಂದರೆ ಈಗ ಆಲ್ರೆಡಿ ಒಂದು ಕಾಣಿಸ್ತಾ ಇದೆಯಲ್ಲ, ಇದ್ರ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನಿಮಗೆ ಎರಡು ರೀತಿಯ ಪೇ ಸ್ಕೇಲ್ಗಳು ಕಾಣಿಸುತ್ತೆ. ಅದರಲ್ಲಿ ನಿಮ್ಗೆ ಯಾವುದು ಸಂಬಂಧಪಟ್ಟಿರುತ್ತೋ ಅದನ್ನು ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ನೀವು ಇಲ್ಲೇ ತಪ್ಪು ಮಾಡೋದು, ಇಲ್ಲಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವ್ರದ್ದು ನಿಜವಾಗಿಯೂ ಎಷ್ಟು ಅವರಿಗೆ ಈಗ ಒಂದು ಇನ್ಕ್ರಿಮೆಂಟ್ ಸಿಗಬೇಕಿತ್ತು ಅದು ಸಿಗೋದಿಲ್ಲ, ಅದು ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಾದಮೇಲೆ ಇದು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ವೆರಿ ಇಂಪಾರ್ಟೆಂಟು, ಇಲ್ಲಿ ಒಂದು ಈಗ ಪ್ರೆಸೆಂಟು ಟೈಮ್ ಬಾಂಡ್ ಆದಮೇಲೆ ಎಷ್ಟು ಪೇ ಸ್ಕೇಲ್ ಸಿಗುತ್ತೆ, ಬೇಸಿಕ್ ಎಷ್ಟು ಸಿಗುತ್ತೆ ಅನ್ನೋವಂಥದ್ದು ಇಲ್ಲಿದೆ ನೋಡಿ. ಒಂದು ಚೇಂಜ್ ಆಗಿದೆ, ಅದನ್ನು ನೀವು ಗಮನಿಸ್ಕೊಂಡಿದ್ದಾದ್ಮೇಲೆ ನೋಡಬೇಕು. ಇಲ್ಲಿ ಬಂದ್ಬಿಟ್ಟು ಎಫೆಕ್ಟಿವ್ ಡೇಟ್, ಯಾವತ್ತಿಂದ ಅವರಿಗೆ ಟೈಮ್ ಬಾಂಡ್ ಸಿಕ್ಕಿದೆ ಅನ್ನೋದನ್ನು ನಿಮಗೆ ಆಲ್ರೆಡಿ ಆರ್ಡ್ರಲ್ಲಿ ಸಿಕ್ಕಿದೆ, ಜಾರಿಗೆ ಬರುವ ದಿನಾಂಕ ಅಂತ. ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದನ್ನು ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅರಿಯರ್ಸ್ ಮಾಡೋದಕ್ಕೆ ಬರೋದಿಲ್ಲ. ಅದಾದಮೇಲೆ ನೆಕ್ಸ್ಟ್ ಕೊಡಿ. ಇದು ಆದಮೇಲೆ ಇದನ್ನು ಕೂಡ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾದಮೇಲೆ ಇಲ್ಲಿ ಇದೊಂದಿಷ್ಟು ಮಾಹಿತಿ ಬಂದಿರುತ್ತೆ. ಈಗ ನೀವು ವ್ಯೂ ಎಂಪ್ಲಾಯ್ ಡೀಟೇಲ್ಸ್ ಅಂತ ಇದೆಯಲ್ಲ, ಎಂಪ್ಲಾಯ್ ಡೀಟೇಲ್ಸನ್ನು ನೀವು ನೋಡ್ಕೊಳ್ಳಿ. ಎಲ್ಲವಕ್ಕೂ ಕೂಡ ನೀವು ನೋಡಿದ್ದಾದಮೇಲೆ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ, ಅಪ್ಲೋಡ್ ಆರ್ಡರ್ ಅಂತ ಇದೆಯಲ್ಲ, ಇದನ್ನು ಅಪ್ಲೋಡ್ ಆರ್ಡರ್ನ ಇಲ್ಲೇ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮ್ಗೆ ಇನ್ನೊಂದು ಆಪ್ಷನ್ ಬರುತ್ತಲ್ಲ, ಅಲ್ಲಿ ನಾವು ಆಗಲೇ ನೋಡಿದ್ವಲ್ಲ ಟೈಮ್ ಬಾಂಡಲ್ಲಿ, ಆ ಆಪ್ಷನನ್ನು ಇಲ್ಲೇ ಮುಗಿಸ್ತೀವಿ ನಾವು. ಇಲ್ಲಿ ಆರ್ಡ್ರನ್ನ ಅಪ್ಲೋಡ್ ಮಾಡಿ. ಆರ್ಡರ್ ನಂಬರ್ ಇದೆಯಲ್ಲ, ನಿಮಗೆ ಕೊಟ್ಟಿರುವಂತಹ ಆರ್ಡರ್ ನಂಬರು, ಎಲ್ಲಿ ನಿಮ್ಮ ಮುಖ್ಯಸ್ಥರಿಂದ ಬಂದಿರುತ್ತಲ್ಲ ಆ ಆರ್ಡರ್ ನಂಬರನ್ನು ಇಲ್ಲಿ ಆರ್ಡರ್ ನಂಬರ್ ಹಾಕಿ, ಆರ್ಡರ್ ನಂಬರ್ ಟೈಪ್ ಮಾಡಿಕೊಂಡು ಹಾಕಬೇಕಾಗುತ್ತೆ. ಆ ಆರ್ಡರ್ ಡೇಟು ಮತ್ತು ಯಾವ ಪರ್ಪಸ್ಸು ಅಂತ ಹೇಳಿದ್ರೆ ನೀವು ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಟೈಮ್ ಬಾಂಡೇ ಆಗಿರುತ್ತೆ. ಟೈಮ್ ಬಾಂಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲೂ ಕೂಡ ಬರಿಬೇಕಾಗುತ್ತೆ ಟೈಮ್ ಬಾಂಡ್ ಬರೀರಿ. ಮತ್ತು ಇಲ್ಲಿ ರೆಫರೆನ್ಸ್ ಅಂತ ಇರುತ್ತೆ, ಈ ಕಾಲಮನ್ನು ಕೂಡ ನೀವು ಬರಿಬೇಕಾಗುತ್ತೆ. ಒಂದು ನಂಬರ್ ಕೊಟ್ಟಿರ್ತಾರೆ, ಅದನ್ನು ಮಾಡಿ. ಇದು ಆರ್ಡರ್ ಟೈಪು ಯಾವುದು ಅಂತ ನೋಡ್ಕೊಳ್ಳಿ, ಅದನ್ನು ಟೈಪ್ ಮಾಡ್ಕೊಳ್ಳಿ. ಮತ್ತು ಒಂದು ಅಪ್ಲೋಡ್ ಆರ್ಡರ್ ಇದೆಯಲ್ಲ, ಅಪ್ಲೋಡ್ ಆರ್ಡರನ್ನು ಮಾಡಿಕೊಂಡು ಇಲ್ಲಿ ಓಕೆ ಅಂತ ಕೊಡಿ, ಅಥವಾ ಟೈಮ್ ಬಾಂಡ್ ಅಂತ ಅಂದರೂ ಕೊಡಿ. ಇದನ್ನು ಎಲ್ಲವನ್ನು ಫಿಲ್ ಮಾಡಿದ್ದಾದಮೇಲೆ ನೀವು
ಇದನ್ನು ಪ್ರೊಸೀಡ್ ಕೊಡಬೇಕಾಗತ್ತೆ. ಸೊ ಇದನ್ನು ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಸೊ ಅದು ನಿಮ್ಮ ಗಮನದಲ್ಲಿ ಇರಲಿ. ಸೊ ನೀವು ಮತ್ತೆ ಎರಡೆರಡು ಬಾರಿ ನೀವು ಅಪ್ಲೋಡ್ ಆರ್ಡರ್ನ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ಇಲ್ಲಿ ಮಾಡಿದ್ಮೇಲೆ ಇನ್ನೊಂದು ಕಾಲಮ್ ಬರುತ್ತೆ, ಅದನ್ನು ತೋರಿಸ್ತೀನಿ, ನೆಕ್ಸ್ಟ್ ತೋರಿಸ್ತೀನಿ, ಅಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಆದಮೇಲೆ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾದಮೇಲೆ ಇದು ಹೋಗ್ಬಿಟ್ಟು ನಿಮಗೆ ವೆರಿಫೈಯರ್ ಲಾಗಿನ್ನಲ್ಲಿ ಬಂದು ಕೂತಿರುತ್ತೆ ಈ ಫೈಲು. ಸೊ ಅದನ್ನು ಇನ್ನೊಮ್ಮೆ ಕೊಡೋಣ, ಸಬ್ಮಿಟ್. ಸೊ ಇದು ಇಲ್ಲಿಂದ ಮೂವ್ ಆಗಿದೆ. ಸೊ ಇಲ್ಲಿ ಬಂದ್ಬಿಟ್ಟು ವೆರಿಫೈಯರ್ ಲಾಗಿನಲ್ಲಿ ಇರುತ್ತೆ. ಸೊ ನಾವು ವೆರಿಫೈಯರ್ ಲಾಗಿನನ್ನು ಈ ತಕ್ಷಣವೇ ನಾವು ವೆರಿಫೈಯರ್ ಲಾಗಿನನ್ನು ಲಾಗಿನ್ ಮಾಡ್ಕೊಳ್ಳೋಣ. ನೋಡಿ, ನಾನು ಆಗಲೇ ಹೇಳಿದ್ನಲ್ಲ ಟೈಮ್ ಬಾಂಡು. ನಾವೀಗ ಟೈಮ್ ಬಾಂಡ್ ಆರ್ಡರ್ನ ಮಾಡಿದ್ದೀವಿ. ಜನರೇಟ್ ಟೈಮ್ ಬಾಂಡ್ ಆರ್ಡರ್ ಅಂತ ಇದೆಯಲ್ಲ, ಸೊ ಇದನ್ನೇ ಮತ್ತೊಮ್ಮೆ ಮಾಡೋ ಅವಶ್ಯಕತೆ ಇಲ್ಲ. ಆಗಲೇ ನಾನು ಹೇಳಿದ್ನಲ್ಲ, ಅಲ್ಲೇ ಅಪ್ಲೋಡ್ ಆರ್ಡರ್ನ ಮಾಡಿರೋದ್ರಿಂದ ನಾವಿಲ್ಲಿ ಇನ್ನೊಂದು ಸಲ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಇದು ನಿಮಗೆ ಗೊತ್ತಿರಲಿ. ಸೊ ಈಗ ನಾವು ವೆರಿಫೈಯರ್ ಲಾಗಿನಲ್ಲಿ ನೋಡೋಣ, ಅದು ಬಂದಿರುತ್ತೆ. ಸೊ ವೆರಿಫೈಯರ್ ಲಾಗಿನ್ ಆಗ್ತಾ ಇದ್ದೀನಿ. ಲಾಗಿನ್ ಆದಮೇಲೆ ನೆಕ್ಸ್ಟ್ ಮತ್ತೆ ಪ್ರಮೋಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರಮೋಷನ್ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ನಮಗೆ ಇಂಬಾಕ್ಸಲ್ಲಿ ಬಂದಿದೆ ನೋಡಿ ಇಲ್ಲಿ. ಸೊ ಮೊದಲನೇ ಆಪ್ಷನ್ನೇ ಇದೆ ನೋಡ್ರಿ, ಟೈಮ್ ಬಾಂಡ್ ವಿಷಯವಾಗಿ. ಸೊ ಇಲ್ಲಿನೂ ಕೂಡ ಹಾಗೇನೆ ನಾವು ಆ್ಯಸ್ ಯೂಶುವಲಿ ಮಾಡ್ತೀವಲ್ಲ, ಅಕ್ಸೆಪ್ಟ್ ಕೊಡೋದು, ಓಕೆ ಕೊಡೋದು, ಮತ್ತೆ ಸಬ್ಮಿಟ್ ಕೊಡೋದು, ಎಸ್ ಕೊಡಿ. ಮತ್ತೆ ನಾವೀಗ ಅಪ್ರೂವರ್ ಲಾಗಿನ್ನಲ್ಲೂ ಕೂಡ ಅದೇ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ. ಸೊ ಅಪ್ರೂವರ್ ಲಾಗಿನ್ನಲ್ಲೂ ಕೂಡ ನಾವು ಪ್ರಮೋಷನ್ ಮ್ಯಾನೇಜ್ಮೆಂಟ್, ಇಲ್ಲೂ ಕೂಡ ಇಂಬಾಕ್ಸಲ್ಲಿ ಆ ಫೈಲ್ ಬಂದಿರುತ್ತೆ ನೋಡಿ. ಅಲ್ಲಿ ಟೈಮ್ ಬಾಂಡ್ ಅಂತ ಇದೆ ನೋಡಿ. ಅಲ್ಲಿ ಟೈಮ್ ಬಾಂಡ್ ಮಾಹಿತಿಯನ್ನು ನಾವು ತಗೊಂಡಿದ್ದೀವಿ. ಇಲ್ಲೂ ಕೂಡ ಅಕ್ಸೆಪ್ಟ್ ಕೊಡಿ, ಓಕೆ ಕೊಡಿ. ಇಲ್ಲೂ ಕೂಡ ಓಕೆ ಅಥವಾ ಅಕ್ಸೆಪ್ಟ್ ಅಂತ ಎರಡು ಯಾವುದಾದ್ರೂ ಕೊಟ್ಟು ಸಬ್ಮಿಟ್ ಕೊಡಿ. ನೆಕ್ಸ್ಟ್ ಎಸ್ ಕೊಡಿ. ಎಸ್ ಕೊಟ್ಟಾದಮೇಲೆ ಅದು ಇಲ್ಲಿಂದ ಮೂವ್ ಆಯಿತು. ಸೊ ಇದು ನಾವು ಹೇಗೆ ಟೈಮ್ ಬಾಂಡನ್ನು ಮಾಡಬೇಕು ಅನ್ನೋವಂಥದ್ದನ್ನು ಕುರಿತು ಇದುವರೆಗೆ ನೋಡಿದ್ವಿ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಇಲ್ಲಿ ಆಲ್ರೆಡಿ ನಾವು ಮಾಡಿರ್ತೀವಿ. ಸೊ ಮಾಡಿರ್ತಕ್ಕಂಥದ್ದನ್ನು ನಾವು ಹೇಗೆ ನೋಡೋದು ಅನ್ನೋವಂಥದ್ದನ್ನು, ಅಂದರೆ ಇನಿಷಿಯೇಟ್ ಆಗಿರುತ್ತದು. ಒಂದ್ಸಲ ನಾವು ಮುಂಚೆ ಮಾಡಿ ಪ್ರಯತ್ನ ಮಾಡಿರ್ತೀವಿ, ಅದು ಎಲ್ಲಿರುತ್ತಪ್ಪ ಅಂತ ಹೇಳಿದ್ರೆ ಡ್ರಾಫ್ಟಲ್ಲಿರುತ್ತೆ. ಸೊ ಡ್ರಾಫ್ಟಲ್ಲಿರುವಂಥದ್ದನ್ನು ಇಲ್ಲಿಂದನೇ ನಾವು ಮಾಡ್ಬೋದು. ಅಥವಾ ಏನಾದರೂ ತಪ್ಪಿತ್ತು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಅಲ್ಲಿ ನಿಮಗೆ ಎಡಿಟ್ ಆ್ಯಂಡ್ ಡಿಲೀಟ್ ಎರಡು ಆಪ್ಷನ್ ಇದೆ. ಸೊ ನೀವು ಇಲ್ಲಿಂದನೇ ಮೂವ್ ಮಾಡಿದ್ರೂ ನಡೆಯುತ್ತೆ. ಸೊ ಅಲ್ಲಿ ನೀವು ಮಾಡಿರ್ತಕ್ಕಂಥ ಆಲ್ರೆಡಿ ಇನಿಷಿಯೇಟ್ ಅಂತ ಬಂತು ಅಂತ ಹೇಳಿದ್ರೆ, ಇಲ್ಲ ಡ್ರಾಫ್ಟಲ್ಲಿ ಇರುತ್ತೆ, ಇಲ್ಲ ಸೆಂಟಲ್ಲಿ ಇರುತ್ತೆ. ಎರಡರಲ್ಲಿ ಯಾವುದಾದ್ರೂ ಒಂದಲ್ಲಿ ಇರಲೇಬೇಕದು. ಇಲ್ಲ ಅಂತ ಹೇಳಿದ್ರೆ ನೀವು ಟಿಕೆಟ್ ರೈಸ್ ಮಾಡಬೇಕಾಗತ್ತೆ. ಎರಡರಲ್ಲೂ ಇಲ್ಲ ಅಂತ ಹೇಳಿದ್ರೆ ನೀವು ಟಿಕೆಟ್ ರೈಸ್ ಮಾಡಿ, ಅದಕ್ಕೆ ನಿಮಗೆ ರಿಸಾಲ್ವ್ ಮಾಡಿಕೊಡ್ತಾರೆ. ಸೊ ಇಲ್ಲಿ ಡ್ರಾಫ್ಟಲ್ಲಿರುವಂಥದ್ದು ಮಾಹಿತಿಯನ್ನು ಇಲ್ಲಿಂದನೇ ನಾವು ನೋಡಿ, ಅಲ್ಲಿ ಎಡಿಟ್ ಆಪ್ಷನ್ ಇದೆ ನೋಡಿ. ಎಡಿಟ್ ಆಪ್ಷನ್ ಇಲ್ಲಿಂದನೇ ನಾವು ಮುಂದುವರಿಬಹುದು. ಸೊ ಇದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಸೊ ಇಲ್ಲಿಂದನೇ ನಾವು ಆಗುತ್ತೆ. ಸೊ ಇದು ನಾವು ಹೇಗೆ ಟೈಮ್ ಬಾಂಡ್ ಮಾಡಬೇಕು ಅನ್ನೋಂಥದ್ದನ್ನು ಕುರಿತು ಮಾಹಿತಿ ಇದಾಗಿರುತ್ತೆ. ಸೊ ಇಲ್ಲಿ ಈ ಮಾಹಿತಿಯನ್ನು ಮಾಡುವಾಗ ನಿಮ್ಗೆ ಏನಾದರೂ ತೊಂದರೆಗಳಿದ್ರೆ ಬಹುಶಃ ನಿಮಗೆ ಈಗ ಆಲ್ರೆಡಿ FA ಮಾಡಿರ್ತೀರಾ, EL ಬಿಲ್ಲನ್ನು ಮಾಡಿರ್ತೀರಾ, ಮಾಡಿದ್ದಾಗಿದ್ರೆ ನಿಮಗೆ ಈ ಟೈಮ್ ಬಾಂಡ್ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ. ಮತ್ತು ಅರಿಯರ್ಸನ್ನು ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಇದು ಟೈಮ್ ಬಾಂಡ್ ಆದಮೇಲೆ ಈ ಮುಂದಿನ ಪೇ ಸ್ಕೇಲ್ ಏನು ಬರುತ್ತಲ್ಲ, ಆ ಮುಂದಿನ ಪೇ ಸ್ಕೇಲಲ್ಲಿ ಈ ಟೈಮ್ ಬಾಂಡು ಸೇರಿರುತ್ತೆ. ನೀವು ಪೇ ಬಿಲ್ ಮಾಡುವಾಗ ನೀವು ಅದನ್ನು ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ. ಸೊ ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.